ತಗೊಳ್ಳಿ. ಹೆಸರುಘಟ್ಟ ಕೆರೆಗೆ ಬಂದಿದ್ದೇವೆ. ನಿನ್ನೆ 2 ಹುಡುಗರು ಮೀನುಗಾರಿಕೆ ಅಂತ ಹೋಗಿ ತೆಪ್ಪ ಮುಗಿಸಿ 2 ಹುಡುಗರು ಮೃತಪಟ್ಟಿದ್ದಾರೆ. ಈ ತೋಟ ಉಂಟಲ್ಲ, ಈ ತೋಟ ಉಂಟಲ್ಲ, ಏನು ಈಶ್ವರ್ ಮಲ್ಪೆ ಅವರು ನೀರಿನೊಳಗಿದ್ದಾರೆ. ಆ ಜಾಗದಲ್ಲಿ ಈಗ ಮತ್ತೊಂದು ಬಡಿ ಪತ್ತೆ ಆಗಿದೆ. ವಿಣ್ಯದ ಫೈರ್ ಬ್ರಿಗೇಡ್ ಅವರಿಗೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದೇವೆ. ನಿನ್ನೆ ನೈಟ್ ಮಾಡ್ಕೊಂತ ಹೇಳಿದ್ರು, ನಾವೇ ಮುಂಜಾಗ್ರತೆ ಕ್ರಮ ತಗೊಂಡು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲಿಂದ ಬಂದು ನಮ್ಮ ಭಾಗದ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈಶ್ವರ್ ಮಲ್ಪೆ ಅವರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಈ ಥರ ಜನಸೇವೆ ಮಾಡ್ತಕ್ಕಂಥ ಭಾಳ ಅಪರೂಪ, ಒಳ್ಳೆಯದಾಗಲಿ. ಇನ್ನೂ ಯುವಕ ಇವಾಗ ಹೇಳಿದ ತಕ್ಷಣ ಅಲ್ಲಿಂದ ಬಂದವನು, ಇಲ್ಲಾಂದರೆ ಇನ್ನೂ ತೆಗಿಯೋದು ಭಾಳ ಕಷ್ಟ ಆಗ್ತಾಯಿತ್ತು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಸ್ನೇಹಿತರೆ, ಈಗಾಗಲೇ ನಾವು ಉಡುಪಿ ಮಲ್ಪೆಯಿಂದ ನಮ್ಮ ಬೆಂಗಳೂರಿನ ಹೆಸರುಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಜೊತೆಗೆ ಗೋಪಿ ಅಣ್ಣ ಸಹ ಸೇರ್ಕೊಂಡಿದ್ದಾರೆ, ಈಗ ಅಭಿ ಅಣ್ಣ. ಹಾಗೆ ನಾವೀಗ 3 ಜನ ಅವರ ಟೀಮಲ್ಲಿ ಬರ್ತಾ ಉಂಟು. ಇಲ್ಲಿ ಆ ಹೆಸರುಘಟ್ಟ ಕೆರೆಗೆ ಸುಮಾರು ಈಗ ಸಮಯ 9 ಗಂಟೆ ಆಯಿತು. ನಿಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ನಾವು 2 ಹುಡುಗರ ದೇಹ ಆದಷ್ಟು ಬೇಗ ಸಿಗಲಿ. ಈಗ ಸಹ ನಾವಲ್ಲಿ ನೋಡ್ತೇವೆ ಕಂಡೀಷನ್ ಹೇಗಿದೆ ಉಂಟಂತ. ರಾತ್ರಿ ಮುಳುಗ್ತೇವೆ, ಇಲ್ಲಾಂದರೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲ 7 ಗಂಟೆಗೆ ಮುಳುಗ್ತೇವೆ. ಯಾಕೆಂದರೆ ನೈಟ್ನಲ್ಲಿ ಸನ್ನಿವೇಶ ಅಂದರೆ ಹೇಳಿದ ಹಾಗೆ ಅಡಿಯಲ್ಲಿ ತುಂಬ ಬಲೆ ಎಲ್ಲ ಇದೆ ಅಂತೆ, ಮೀನಿಗೆ ಹಾಕಿದ ಬಲೆ ಇದೆ, ಮರ ಇದೆ ಅಂತ ಮೊದಲೇ ನಮಗೆ ಈಗ ಫೈರ್ ಬ್ರಿಗೇಡ್ ಅವರು ಹೇಳಿದ್ದಾರೆ. ತುಂಬ ಕ್ರಿಟಿಕಲ್ ಆಗಿದೆ, ಅಡಿಯಲ್ಲಿ ಡೇಂಜರ್ ಇದೆ ಅಂತ. ಅದರಿಂದ ನಾನೀಗ ಹೋದಾಗ ಅಲ್ಲಿನ ಒಂದು ವಾತಾವರಣವನ್ನು ನೋಡಿ ನಾನು ಆಮೇಲೆ ಡಿಸೈಡ್ ಮಾಡ್ತೇವೆ ಖಂಡಿತವಾಗಿ. ಅಷ್ಟೇನಾ? ಯಾರು ನಮ್ಮೊಟ್ಟಿಗೆ ಮತ್ತೆ ಬಂದವರು ಯಾರು ಇದ್ರೆ ದೊಡ್ಡ ಇಶ್ಯೂ ಆಗುತ್ತೆ. 2-3 ದೊಡ್ಡ ಇಶ್ಯೂ ಮಾಡ್ತಾರೆ. ಬೆಳಿಗ್ಗೆ ತನಕ ಒಂದು 7 ಗಂಟೆ ಸ್ಟಾರ್ಟ್ ಮಾಡೋದು. ನಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಸ್ನೇಹಿತರೆ, ನಿನ್ನೆ 2 ಹುಡುಗರು ಮೀನುಗಾರಿಕೆ ಅಂತ ಹೋಗಿ ತೆಪ್ಪ ಮುಗಿಸಿ 2 ಹುಡುಗರು ಮೃತಪಟ್ಟಿದ್ದಾರೆ. ಈಗ ನಾವು ಈ ಹೆಸರುಘಟ್ಟ ಕೆರೆಗೆ ಬಂದಿದ್ದೇವೆ. ಆ ದೇಹ ಸಿಗಲಿ, ಆ ಮನೆಯವರಿಗೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಆ ಪರಮಾತ್ಮನು ಕೊಡಲಿ ಅಂತ, ಆದಷ್ಟು ಬೇಗ ಆ ದೇಹ ಸಿಗಲಿ ಅಂತ ಎಲ್ಲರೂ ಕೈ ನಿಂತ್ಕೊಳ್ಳಿ, ಎಲ್ಲರೂ ಪ್ರಾರ್ಥನೆ ಮಾಡ್ಕೊಡ್ತೀನಿ. ರಾತ್ರಿ ಆಯಿತು, ನಮಗೆ ಕಾರ್ಯಾಚರಣೆ ಮಾಡಲಿಕ್ಕೆ ಅಡ್ಡಿ ಆಯಿತು. ಅದನ್ನ ಈಗ 6 ಗಂಟೆಗೆ ನಾವು ಮತ್ತೆ ಹೋಗ್ತಾ ಇದ್ದೇವೆ ಇಲ್ಲಿಗೆ. ಬಿಡುವರು ಮತ್ತೆ ಜಾಗ ತಗೊಂತಾರೆ, ಒಟ್ಟಿಗೆ ಇರ್ತಿದ್ದಾರೆ. ಅಲ್ಲಿ ಇರ್ತೀವಿ ನೀವಿಲ್ಲ ವೀಕ್ಷಕರೇ, ಸುಮಾರು ಅರ್ಧ ಗಂಟೆಗಳ ಕಾಲ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಯುವಕನ ಒಂದು ಬಾಡಿ ಸಿಕ್ಕಿಲ್ಲ. ಈಗೇನು ಈಶ್ವರ್ ಮಲ್ಪೆ ಅವರು ಮುಳುಗಿದ್ದಾರೆ, ಅದೇ ಒಂದು ಸ್ಪಾಟ್ನಲ್ಲಿ ಆತನು ಕೂಡ ನಾಪತ್ತೆ ಆಗಿರುವುದು. ಎಸ್ ವೀಕ್ಷಕರೇ, ಈಗ ಒಂದು ಯುವಕನ ಬಾಡಿ ಸಿಕ್ಕಿದೆ. ಏನು ನೋಡ್ತಾ ಇದ್ದಾರೆ, ಅದೇ ಒಂದು ಸ್ಪಾಟ್ನಲ್ಲಿ ಪತ್ತೆಯಾಗಿರುವಂಥದ್ದು. ಹಾಳೆ ಇದೆಯಾ ಜಾಗದಲ್ಲಿ?
ಎಷ್ಟು ಅಡಿ ಇದೆ? ಹಾಂ. ವೀಕ್ಷಕರು, ಇದೀಗ ಏನು ಒಂದು ಬಾಡಿ ಸಿಕ್ತು ಆಗ್ಲೇ ಅದನ್ನು ತಗೊಂಡು ಬರ್ತಾ ಇದ್ದಾರೆ. ಅದು ತಂದ ನಂತರ ಮತ್ತೊಂದು ಬಾಡಿಯನ್ನು ಹುಡುಕ್ತಾರೆ. ವಿಡಿಯೋ ಮಾಡ್ತಿಲ್ವಾ? ನಾನೇನು ಮಾಡೋದೇನು ಬೇಡ, ನಾನು ಮಾಡ್ತಾ ಇದ್ದೀನಿ. ಇದೆ ಬಾಡಿ ಯಾರ ಹತ್ರ ಇದೆ? ಯಾರ ಹತ್ರ ಇದೆ? ನನ್ನ ಬೋಟಲ್ ಇದೆ ಬಾಡಿ. ಅಲ್ಲಿದೆಯಾ? ತಂದಿದ್ದೀವಿ, ಈ ಕಡೆ ತಂದಿದ್ದೀವಿ. ಈಶ್ವರಣ್ಣ, ಎಷ್ಟು ಸಿಕ್ತು? ಎಷ್ಟು ಸಿಕ್ತು? ಒಂದು ಬಾಟಲ್ ಬಟ್ಟೆ ಪ್ಯಾಂಟ್ ಇದಲ್ಲ, ಪ್ಯಾಂಟ್ ಇದ್ದವನ ಹೆಸರು ಎಂತ? ಖಾಲಿ ಪ್ಯಾಂಟ್. ಆನಂದ್ ಅಂತ ಅವ್ರು ಸಿಕ್ಕಿದ್ದಾರೆ. ಈಗ ಮತ್ತೊಬ್ರು ಬಟ್ಟೆ ಹಾಕೊಂಡವ್ರು ಸಿಕ್ಕಿದ್ದಾರೆ, ಹುಡ್ಬೇಕು ಈಗ. ಮತ್ತೊಬ್ರು ನಾವು ಹುಡ್ತೇವೆ ಈಗ. ಇಲ್ಲೇ ಇದೆ, ಇಲ್ಲೇ ಇದೆ. ಈ ಫ್ಲೋಟ್ ಉಂಟಲ್ಲ, ಹೆಣ ಉಂಟಲ್ಲ, ಈ ಫ್ಲೋಟ್ ಉಂಟಲ್ಲ, ಕರೆಕ್ಟ್ ಪ್ಲೇಸಲ್ಲಿ ಅವನು ಅದಕ್ಕೆ ನಮ್ಮ ಮುಂದೆ ನೋಡ್ಬೇಕು ನಾವು. ಈಚೆಗೆ ಬರ್ತಾನ ಅವನು? ಅಲ್ಲ, ಈಚೆಗೆ ಬರ್ತಾರ. ಇಲ್ಲಿ ಬರ್ತಾನಲ್ಲ ಈ ಕಡೆ. ವೈಟ್ ಶರ್ಟ್ ಅನ್ನು ಸಿಗ್ಬೇಕು ಈಗ ನಮ್ಗೆ. ಒಬ್ಬರ ದೇಹ ಸಿಕ್ಕಿದ್ದೀಗ, ಆನಂದ್ ಎಂಬರ ದೇಹ ಸಿಕ್ಕಿದ್ದೀಗ. ಮತ್ತೊಬ್ಬರು ಹೆಸರು ಅನಂತ್ ಕುಮಾರ್ ದೇಹ ಸಿಗಬೇಕು. ನಮ್ಮ ಜೊತೆಗೆ ಜಂಟಿಯಾಗಿ ಈಗ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ ಈಗ. ಅವ್ರಿಗೆ ಯಾಕೆಂದರೆ ಲೊಕೇಶನ್ ಸರಿಯಾಗಿ ಗೊತ್ತಿಲ್ಲ, ಎಲ್ಲಿ ಬಿದ್ದ ಜಾಗ ಅಂತ ಸರಿಯಾಗಿ ಅಂದಾಜಿಲ್ಲ. ಆದರೂ ನಾವು ಈಗ ಒಂದು ದೇಹ ತೆಗೆದಿದ್ದೀವಿ. ಈಗ ಇನ್ನೊಂದು ದೇಹ ಸಿಗಲಿ, ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ದೇಹ ಸಿಗಲಿ. ಆ ಮನೆಯವರಿಗೆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಆ ಪರಮಾತ್ಮ ಕರುಣಿಸಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಅಗ್ನಿಶಾಮಕ ದಳದವರು ಕೂಡ ಈಗ ಬಂದಿದ್ದಾರೆ. ಅವರು ಕೂಡ ಈಗ ಕಾರ್ಯಾಚರಣೆಗೆ ಕೈ ಜೋಡಿಸ್ತಾರೆ. ಈಗ ಆಲ್ರೆಡಿ ಒಂದು ಬಾಡಿ ಸಿಕ್ಕಿದೆ, ಈಗ ಮತ್ತೊಂದು ಬಾಡಿಯನ್ನು ಹುಡುಕಬೇಕಾಗಿದೆ. ಈಗ ಅಗ್ನಿಶಾಮಕ ತಂಡದವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಪಿಣಿಯಾದ ಅಗ್ನಿಶಾಮಕ ದಳ ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಏನು ತಗೊಂಡು ಹೋಗಲ್ಲ. ದಡದಲ್ಲಿ ಇದಾರಲ್ಲ ಅವ್ರ ಹತ್ರ ಒಂದು ಗೋಪ್ರೋ ಇದಿದೆ, ವಕಿ ಇದೆ, ಟಾರ್ಚ್ ಇದೆ, ಮತ್ತೆ ಗೋಪ್ರೋ ತಗೊಂಡೋಗಿದ್ರು ಮುಂಚೆ, ಈಗ ತಗೊಂಡು ಹೋಗ್ತಿಲ್ಲ. ಅಂದರೆ ಈಗ ಮುಂದೆ ಮೂವ್ ಆಗೋಕ್ಕೆ. ಹಾಂ ಹಾಂ, ಅದು ಡೆಪ್ತ್ ಇದ್ದರೆ ಹಾಕೋತಾರೆ. ಇಲ್ಲ, ನಾಳೆ ಬರ್ತಾರೆ. ಯಾವ್ರು ಹೇಳಿ? ಅಣ್ಣೀರ ಹೌದಲ್ಲ ಸರ್? ಈಗ ಓಪನ್ ಬೇಡ್ತಾನೆ, ನಾಳೆ ಬರ್ತಾನೆ. ಇಲ್ಲ, ನೀರೊಳಗೆ ಕೂತಿತ್ತಂತೆ, ಇನ್ನ ತೇಲ್ತಿರ್ಲಿಲ್ಲ. ಇವ್ರು ಹೋಗಿ ಮೇಲೆತ್ತಿ ಬಂದಿದ್ರು. ಗೋಪಣ್ಣ, ಇವ್ರದ್ದು ಸಿಲಿಂಡರ್ ಇದೆಯಂತೆ, ಆಗುತ್ತಾ ನೋಡ್ಬೇಕು, ಫಿಟ್ ಆಗುತ್ತಾ ನೋಡ್ಬೇಕು. ಇಲ್ಲ, ಮಿಷಿನ್ ಇದೆಯಂತೆ, ಫಿಲ್ಲಿಂಗ್ ಮಿಷಿನ್. ಹಾಂ, ಸ್ಟೇಷನ್ ಪೀಣ್ಯ. ಇಲ್ಲಿ ಬಬಲ್ಸ್ ಬರುತ್ತಲ್ಲ, ಅಲ್ಲಿ ಈಶ್ವರ್ ಮಕ್ಕಳು ಇದಾಗಿದೆ. ಒಂದೇ
ರೋಡ್ ನಡೆಸೋದು ಅಷ್ಟೇ, ನಮ್ಮ ಮುಂಚೆ ಜಾಗ ಮಿಸ್ ಆಗಲ್ಲ. ಇಲ್ಲದಲ್ಲ ಗಾಳಿಗೆ ತುರ್ಕೊಳತ್ತಾ ಇರ್ತದೆ ಅಷ್ಟೇ. ಎಲ್ಲ ಸೀನೋಣ ಸ್ವಿಮ್ಮಿಂಗ್ ಮಾಡಿಸ್ಬೋದಾಗಿತ್ತು. ಸರ್ ನಮಸ್ತೆ, ಒಂದು ಬಡಿ ಸಿಗ್ತದೆ, ಒಂದು ಬಡಿ ಇನ್ನೊಂದು ಸಲ ಅವ್ರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಸ್ಮೆಲ್ ಇದೆಯಾ ಸರ್ ಅಲ್ಲೇ? ಇಲ್ಲೇನಾ? ಈಗೇನು ಈಶ್ವರ್ ಮಲ್ಪೆ ಅವರು ನೀರಿನೊಳಗಿದ್ದಾರೆ. ಆ ಜಾಗದಲ್ಲಿ ಈಗ ಮತ್ತೊಂದು ಬಡಿ ಪತ್ತೆ ಆಗಿದೆ. ನಿಮಗೆ ಥ್ಯಾಂಕ್ಸ್ ಸರ್, ನಮ್ಗಲ್ಲ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಆಗಲ್ಲ, ಅದು ಹಾಕಿದ್ರೆ ಕಷ್ಟ ಆಗ್ತದೆ. ಹಿಂಗೆ ತಗೊಳ್ಳಿ, ಹಿಂಗೆ ತಗೊಳ್ಳಿ, ಹಿಂಗೆ ತಗೊಳ್ಳಿ, ಹಿಂಗೆ. ಅವ್ರ ಹತ್ರ ಹೋಗಿ ಬರ್ತಾರೆ. ಕೇಳಿ ಅಭಿಷೇಕ್ ಅವರು ಹಾಗೆ ಇವತ್ತು ಪೀಣ್ಯದ ಫೈರ್ ಬ್ರಿಗೇಡ್ ಅವರೊಟ್ಟಿಗೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದೇವೆ. ಅವ್ರ ಸಪೋರ್ಟ್ ಚೆನ್ನಾಗಿದೆ, ಅವ್ರಿಗೆ ಸಹ ಒಳ್ಳೇದಾಗಲಿ. ಸರ್ ನಮ್ಮ ಹೆಸರು ಸೋಮಶೇಖರ್, ಮಂಜುನಾಥ್, ಅಕ್ಕಿರಪ್ಪ, ರಮೇಶ್ ತುಂಡೆ ಎಲ್ಲ ಅವರ ಇದರಲ್ಲಿ ಜಂಟಿಯಾಗಿ ಮಾಡಿದ್ದೇವೆ. ಹೇಳುದೇನು ಗೊತ್ತಾ, ಎಲ್ಲ ಕಡೆ ಸಹ ಇದೇ ತರ ಆಗ್ತದೆ. ಎಮ್ಮೆ ಮೇಯಿಸ್ಲಿಕ್ಕೆ, ತೆಪ್ಪದಲ್ಲಿ ಬಲೆ ಹಾಕ್ಲಿಕ್ಕೆ, ಈಜ್ಲಿಕ್ಕೆ ದಯವಿಟ್ಟು ಯಾರು ಹೋಗ್ಬೇಡಿ. ಇವತ್ತು ನೋಡಿ ಆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ. ಯಾರಿಗೆ ಸ್ವಲ್ಪ ಈಜು ಗೊತ್ತಿದ್ರೆ ಸಹ ಇಂಥ ಕೆಸರಲ್ಲಿ ಹೋಗ. ಇಲ್ಲಿ ಊಳಲ್ಲಿ ಊಳಿದೆ. ಮೊನ್ನೆ ಮಂಡ್ಯದಲ್ಲಿ, ಮೊನ್ನೆ ನಮ್ಮ ಸಿರ್ಸಿಯಲ್ಲಿ, ಕೊಲ್ಲೂರಲ್ಲಿ ಎಲ್ಲ ಕಡೆ ಈಗ ಸೆಲ್ಫಿ ರೀಲ್ಸ್ ಅಂತೇಳಿ ಎಲ್ಲರ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ತಿದ್ದಾರೆ. ದಯವಿಟ್ಟು ಎಲ್ರಿಗೂ ನಾನು ಕೈ ಮುಗಿದು ಕೇಳಿದೆ. ಯಾಕೆಂದ್ರೆ ಒಂದು ತಂದೆ ತಾಯಿ ಚಿಕ್ಕ ಈ ಮಗನ ನೋಡಿ ಒಂದು 21 ವರ್ಷ ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ರು. ಆ ಕುಟುಂಬದಲ್ಲಿ ಒಬ್ಬ ತಂಗಿ ಇರ್ತಾಳೆ, ಅಣ್ಣನ ಕಳ್ಕೊಂಡು ಎಷ್ಟು ದುಃಖ ಪಡ್ತಾರೆ. ಮದುವೆ ಆಗಿದ್ದ ಚಿಕ್ಕ ಚಿಕ್ಕ ಕಂದಮ್ಮಗಳು ಇರ್ತಾರೆ. ದಯವಿಟ್ಟು ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೀನಿ, ಯಾರು ಇಂಥ ಒಂದು ಗೊತ್ತಿಲ್ಲದ ಜಾಗಕ್ಕೆ, ಇಲ್ಲಿನ ಪರಿಸರದ ಒಂದು ಫೈರ್ ಬ್ರಿಗೇಡ್ ಆಗಲಿ ಅಥವಾ ಪೊಲೀಸ್ನವರು ಅಥವಾ ಅಲ್ಲಿನ KND ಆಗಲಿ ಅವರ ಮಾರ್ಗದರ್ಶನದಲ್ಲಿ ನೀರಿಗಿಳಿಬೇಕು. ಅದರಲ್ಲಿ ನೀವು ಎಮ್ಮೆ ತೊಳಲಿಕ್ಕೆ ಅಥವಾ ಹಸು ತೊಳಲಿಕ್ಕೆ ಅಂತ ಕಾಳಜಿಯಾದ ನೀರಿಗೆ ಬಿದ್ದರೆ ತುಂಬ ತೊಂದರೆ ಆಗ್ತದೆ. ದಯವಿಟ್ಟು ಯಾರು ನೀರಿಗೆ ಇಳಿಬೇಡಿ. ಅಲ್ಲಿನ ಒಂದು ಸಮಸ್ತ ಜನತೆ ಅಥವಾ ಅಲ್ಲೊಂದು ಅರಿವು ನೋಡ್ಕೊಂಡು ನೀರಿಗೆ ಇಳಿದೆ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೇನೆ. ಒಂದ್ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ, ಗಾಯ ಆದರೆ ಗುಣಪಡಿಸ್ಬೋದು. ದಯವಿಟ್ಟು ಸುರಕ್ಷಿತವಾಗಿರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಅದು ಸಹ ಕೈ ಕಟ್ಟಾಗಿದೆ, ಅದು ಸಹ ನಾನು ಬಿಟ್ಟು ಬರ್ತೇನೆ. ಯಾಕೆ ನಿನ್ನೆ ಸಹ ಮಂಡ್ಯದಲ್ಲಿ ಹೋಗಿ ಮಂಡ್ಯ ಒಂದು ಹುಡುಗ ಬಿದ್ದಿದ್ದಾನೆ. ಯಾಕೆ ನನಗೆ ಇಂಥ ಕಷ್ಟಕ್ಕೆ ಅಂತ ನೋಡಿ ನನ್ನ ಮಕ್ಕಳಿಗೆ ಅಂತ ಕೊಡ್ತೀನಿ. ನಾನು ತಗೊಂಡೋಗಿದ್ದೆ ಇಂಥದಕ್ಕೆ ಹಾಕುದು. ಇವರಿಗೆ ₹1 ಕೊಟ್ಟರು ಅಂತ ಗೊತ್ತಾ, ನನ್ನ ಹತ್ರ 4 ಆಂಬುಲೆನ್ಸ್ ಇದೆ. 4 ಆಂಬುಲೆನ್ಸ್ ಉಚಿತ ಜನಗಳಿಗೆ ಎಲ್ರಿಗೂ ಸಹ. ಒಂದು D ಲೆವೆಲ್ ಆಂಬುಲೆನ್ಸ್ ಎಲ್ಲ ಇತ್ತಲ್ಲ, ಒಟ್ಟು 4 ಆಂಬುಲೆನ್ಸ್ ಉಂಟು. ಒಬ್ಬರಿಗೆ ಒಂದು ಆಂಬುಲೆನ್ಸ್ ನಡೆಸಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ. ಇವತ್ತು ನಾನೊಬ್ಬ ಒಂದು ಅಂಥ ಆಂಬುಲೆನ್ಸ್ ಹೇಗೆ ನಡೆಸೋದು, ಒಬ್ಬನೇ ನಡೆಸಬೇಕು. ಎಲ್ರಿಗೂ ಉಚಿತ. ನಮ್ಮ ಸಾರ್ವಜನಿಕ ಇಡೀ ನಮ್ಮ ಉಡುಪಿಯಿಂದ ಎಲ್ಲಿ ಯಾರು ಹೇಳ್ತಾರೆ ಉಚಿತವಾಗಿ ಮಾಡ್ತಾರೆ. ಇದು ಏನಿದ್ರೆ ಇವರ ₹1 ಹೋದ್ರು ಸಹ ಆಂಬುಲೆನ್ಸ್ಗೆ ಹೋಗಿ. ಯಾಕೆಂದ್ರೆ ಇವರ ಸೇವೆ ಬೇರೆ ಬಡವರಿಗೋಸ್ಕರ ಹೋಗ್ಬೇಕು ಅಷ್ಟೇ. ನೋಡಿ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಹೆಸರುಘಟ್ಟಕ್ಕೆ ಬಂದಾಗ ನನ್ನ ಲೈಫ್ ಜಾಕೆಟ್ ಅಂತ ನೀರಡಿಗೆ ಹಾಕುವ ಒಂದು ಸುಮಾರು ಅದಕ್ಕೆ 15,000 ರೂಪಾಯಿ ಮೇಲೆ ಇದೆ. ಅಂಥದ್ದೊಂದು ಲೈಫ್ ಜಾಕೆಟ್ ಇವರು ನಮ್ಮ ಸ್ನೇಹಿತರು ಕೊಡಿಸಿದ್ದಾರೆ. ಇಲ್ಲಿನ ಎಲ್ಲ ಅಭಿಮಾನಿ ದೇವರುಗಳು ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೇನೆ. ಆದಷ್ಟು ನಿಮ್ಗೆಲ್ರಿಗೂ ಸಹ ಇವತ್ತು ಇವರಿಗೆ ಸಹ ಎಲ್ರಿಗೂ ಸಹ ಕೊಲ್ಲೂರು ಮೂಕಾಂಬಿಕೆ ತಾಯಿ ಕುಟುಂಬಕ್ಕೆ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ, ಇನ್ನಷ್ಟು ಆಯುರಾರೋಗ್ಯ ಕೊಟ್ಟು ಸಕಲ ಸಂಪತ್ತು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರಘು ಮಾತಾಡಿದೆ, ಹೇಳಿದಷ್ಟೇ ಆದಷ್ಟು ಸುರಕ್ಷಿತವಾಗಿ ನೀರಲ್ಲಿ ಎಂಥವ್ರು ಆಟಾಡಕ್ಕಾಗಲ್ಲ. ಈಜು ಬರುತ್ತಣ್ಣ, ಅದು ಈಗ ಬಂದ್ರು ಏನು ಬಲೆಯನ್ನು ಸಿಕ್ಕಾಕೊಂಡ್ಬೇಕಷ್ಟೇ. ಬಲೆ ತೆಪ್ಪ ಮಿಂದಿದಾಗ ಬಲೆ ಸಿಕ್ಕಾಕೊಂಡಿರ್ಬೇಕು ಕಾಲಿಗೆ. ನಿನ್ನೆ ನೈಟ್ ಮಾಡ್ತಂತ ಹೇಳಿದ್ರು. ನಾವೇ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು. ನಾವೇ ನಮ್ಮ ಫೈರ್ ಅವರು ಅಸಿಸ್ಟ್ ಮಾಡಿದ್ರು. ನಮ್ದು ಏನಿದೆ ಬೇಗ ಆದರೆ ಬೇಕಾಗ್ತದೆ, ಫ್ಯಾಮಿಲಿ ಒಳ್ಳೆ. ಯಾಕಂದ್ರೆ ಇವತ್ತು ನಾವು ಬಂದಿದ್ದೇವೆ. ಫೋನ್ ಮಾಡಿದೆ, ಲಾಸ್ಟ್ ಟೈಮ್ ಮಾತಾಡಿದ್ದೆ, ಬೆಳಿಗ್ಗೆ ಫೋನಲ್ಲಿ ಮಾತಾಡಿದೆ ನಾನು. ಸೊ ಇವತ್ತು ನಮ್ಮ ಹೆಸರುಘಟ್ಟ ಪ್ರಸಿದ್ಧವಾದಂಥ ಕೆರೆಯಲ್ಲಿ ಇಬ್ಬರು ನಮ್ಮ ಯಲಹಂಕದ ಯುವಕರು
ನಮ್ಮ ಹೆಸರುಘಟ್ಟದ ಯುವಕರು ನೆನ್ನೆ ಮೀನು ಹಿಡಿಯೋಕೆ ಹೋಗಿ ಅಚಾನಕ್ಕಾಗಿ ಮುಗಿಸಿ ಬಿದ್ದು ಬಹುಶಃ ಬಲೆ ಕಾಲಿಗೆ ಸುತ್ಕೊಂಡು ಅವ್ರು ಹೊರಗಡೆ ಬರೋಕ್ಕಾಗದೆ ಯಾರು ಕೂಡ ನೋಡಿಲ್ಲ. ಇದ್ದಿದ್ರೆ ಅಟ್ಲೀಸ್ಟು ಏನಾದರೂ ರಕ್ಷಣೆ ಮಾಡ್ಬೋದಾಗಿತ್ತೇನೋ. ಸೊ ಈ ಥರ ನವರಾತ್ರಿ ದಿನನೇ ಇಬ್ಬರು ಯುವಕರ ಮೃತ್ಯು ಹೊಂದಿರತಕ್ಕಂಥದ್ದು ಒಂದು ಸಹಿಸಲಾರ್ದಂಥ ಒಂದು ಕೆಲಸ. ಆದರೆ ಇಲ್ಲಿ ನೆನ್ನೆ ನಮ್ಮ ಲೋಕಲ್ಲು ಪೊಲೀಸ್ ಇಲಾಖೆ ಇರ್ಬೋದು, ಇಲ್ಲಿನ ಈಜುಗಾರರು ಮತ್ತು ಫೈರು ಎಲ್ಲರೂ ಕೂಡ ಬಂದರೂ ಕೂಡ ಹುಡುಕೋಕ್ಕಾಗಲಿಲ್ಲ. ಸೊ ನಮ್ಮ ಪ್ರದೀಪ್ ಈಶ್ವರ್ ಅವರು ಈ ಥರದ ಹಲವಾರು ಮೃತ್ಯು ಹೊಂದಿರತಕ್ಕಂಥ ಮತ್ತು ಮುಳುಗತಕ್ಕಂಥ ಸಂದರ್ಭದಲ್ಲೂ ಕೂಡ ಮಲ್ಪೆ ಬೀಚ್ಗಳಲ್ಲೆಲ್ಲ ಕೂಡ ಉಳಿಸಿರ್ತಕ್ಕಂಥ ಒಬ್ಬ ಒಳ್ಳೆಯ ಯುವಕ. ಭಗವಂತ ಅವ್ನು ಒಳ್ಳೇದು ಮಾಡಲಿ. ಇವತ್ತು ನೋಡು ಮಲ್ಪೆಯಿಂದ ಕರೆಸಿ ಇವತ್ತು ಈಶ್ವರ್ ಅವರು ನಮ್ಮ ಇಬ್ಬರು ಯುವಕರನ್ನು ತಕ್ಷಣ ದೇಹವನ್ನು ಹುಡುಕಿ ಕೊಟ್ಟಿರ್ತಕ್ಕಂಥದ್ದು. ಈ ಥರದ್ದು ಎಲ್ಲಿಂದನೋ ಬಂದು ನಮ್ಮ ಭಾಗದ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈಶ್ವರ್ ಮಲ್ಪೆ ಅವರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ. ಈ ಥರ ಜನಸೇವೆ ಮಾಡ್ತಕ್ಕಂಥ ಭಾಳ ಅಪರೂಪ. ಒಳ್ಳೇದಾಗಲಿ. ಇನ್ನೂ ಯುವಕ. ಸೊ ಹೇಳಿದ ತಕ್ಷಣ ಅಲ್ಲಿಂದ ಬಂದವನು, ಇಲ್ಲಾಂದರೆ ಇನ್ನೂ ತೆಗಿಯೋದು ಭಾಳ ಕಷ್ಟ ಆಗ್ತಾಯಿತ್ತು. ಒಳ್ಳೇದಾಗಲ್ಲ. ನಮ್ಮ ಬೆಂಗಳೂರಿನಲ್ಲಿ ಆ ಥರದ ಒಂದು ಸೌಲಭ್ಯ ಇಲ್ಲಣ್ಣ. ಆ ಥರ ಈಶ್ವರ ಥರ ಸೌಲಭ್ಯ ಇಲ್ಲ. ಅಂದರೆ ಡೆವಲಪ್ಮೆಂಟ್ ಏರಿಯಾ ಆಗಿದೆ. ಹೇಳ್ತೀನಪ್ಪ, ಸೌಲಭ್ಯ ಅಂತಂದ್ರೆ ಇಲ್ಲಿ ಸಮುದ್ರ ಇಲ್ಲ. ಇವ್ರು ಮೀನ್ ತರ ಈಜ್ತಾರೆ ಸಮುದ್ರದಲ್ಲಿ. ಆಮೇಲೆ ಇಲ್ಲ ಅವ್ರೆ ಎಲ್ಲಿ ನಿನಗೆ ಕಾವೇರಿ ಹತ್ರ ಅವ್ರೆ, ಎಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಅಲ್ಲವ್ರೆ ಮುಳುಗೋರವ್ರೆ, ಒಗನೇಕಲ್ಲಲ್ಲ ಅವ್ರೆ. ಇಲ್ಲಿ ಎಲ್ಲ ಅವ್ರೆ ಮುಳುಗೋದು, ಮುಳ್ಕೊಂತೀವಿ ಅಷ್ಟೇ ಇಲ್ಲ ಅದ್ರ ಕಡೆಗೆ. ಮತ್ತೆ ಅವನ ಕೆಲಸ ಇರ್ಬೇಕಲ್ಲ. ಮತ್ತೆ ನೇಮಕ ಮಾಡ್ಕೊಂಡು ಬರ್ತಾರೆ. ಈಗ ಇದು ಬಹಳ ಆಳವಾಗಿರೋ ಕಡೆ ಹಂಗೆ ಕರೆಸ್ತಾರೆ. ಇಲ್ಲಾಂದ್ರೆ ಲೋಕಲ್ ಕೂಡ ತೆಗಿಯೋರು ಅವರೇ. ಸರ್ಕಾರದಿಂದ ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೋಸ್ಕರ ಈಗ ನಮಗೂ ಯೂಸ್ ಆಗುತ್ತಲ್ಲ. ಅವರು 300 ಕಿಲೋಮೀಟರ್ ಬರ್ಬೇಕು. ನಾವೇ ಮಾಡ್ತೀವಿ. ನಾವು ಬೆಂಗಳೂರು ಹೆಸರುಘಟ್ಟ ಕೆರೆ ಬಂದಾಗ ಆರೈಕೆ ಆಶ್ರಮದ ಒಂದು ರಂಜಿತ್ ಅವರು ನಮಗೆ ತುಂಬ ಸಲ ಕರೆ ಮಾಡಿದ್ರು, ಈಶ್ವರಣ್ಣ ಒಂದ್ಸಲ ಬೆಂಗಳೂರು ಬಂದಾಗ ಬನ್ನಿ ಅಂತ. ಇವತ್ತು ಆ ಭೇಟಿ ಆಗುವ ಸಂದರ್ಭ ಈ ಸಮಯದಲ್ಲಿ ಸಿಕ್ತು. ಆದರೆ ನಾ ಹೇಳಿದಷ್ಟೇ, ಇವತ್ತು ಏನೋ 2 ಮಕ್ಕಳು ನೀರು ಬಿದ್ದರು, ಅವರ ಒಂದು ಮನೆಯವರಿಗೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮ ಕೊಡಲಿ. ಆದಷ್ಟು ಇನ್ನೂ ಸುರಕ್ಷಿತವಾಗಿದೆ ಅಂತ ಎಲ್ಲರೂ ನಾನು ಕೈ ಮುಗಿದು ಕೇಳ್ತೀನಿ. ಆದರೆ ಇವತ್ತು ನಮ್ಮ ರಂಜಿತ್ ಅವರ ಒಂದು ಸ್ನೇಹ ಇಲ್ಲಿ ತುಂಬ ಸಂತೋಷವಾಯಿತು. ಯಾಕೆಂದರೆ ಅವ್ರನ್ನ ಮೀಟ್ ಆಗಬೇಕು ತುಂಬ ಆಸೆ ಇತ್ತು. ಇವರು ಸಹ ಒಂದು ತುಂಬ ಅನಾಥಾಶ್ರಮದಲ್ಲಿ ಎಷ್ಟೋ ನಿರ್ಗತಿಕರಿಗೆ ಒಂದು ಬಾಳು ಕೊಡ್ತಿದ್ದಾರೆ. ಎಷ್ಟೋ ಕಷ್ಟದಲ್ಲಿದ್ದವರಿಗೆ, ಎಷ್ಟೋ ರೋಡಲ್ಲಿದ್ದ ಅಥವಾ ಎಂತೋ ಕಷ್ಟ ಇದ್ರೂ ಸಹ ಬಂದು ಅವ್ರನ್ನ ಆರೈಕೆ ಮಾಡಿ ಅವ್ರನ್ನ ರುಚಿಗೊಳಿಸಿ ಅವ್ರನ್ನ ಒಂದು ಜೀವನವನ್ನು ಕಲ್ಪಿಸಿಕೊಟ್ಟ ಈ ರಂಜಿತ್ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಕೊಲ್ಲೂರು ಮಕ್ಕಳ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.